ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಂಕಷ್ಟಹರ ಗಣಪತಿ ವ್ರತ ಸರ್ವಾರ್ಥ ಸಿದ್ಧಿಪ್ರದವಾದ ವ್ರತ ಆಗಿದೆ. ಪ್ರತಿ ತಿಂಗಳು ಶುಕ್ಲ ಚತುರ್ಥಿಯಂದು ಇದನ್ನು ಆಚರಿಸ್ತೀವಿ. ಈ ವ್ರತವನ್ನು ಆಚರಿಸಬೇಕಾದಾಗ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಹಾಗೆ ಈ ವ್ರತವನ್ನು ನಾವು ಯಾಕೆ ಆಚರಿಸಬೇಕು, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ವ್ರತವನ್ನು ಯಾವ ನಿಯಮಗಳಿದೆ, ಈ ವ್ರತವನ್ನು ಆಚರಿಸಬೇಕಾದಾಗ ನಾವು ಪಾಲಿಸಬೇಕಾದಂಥ ನಿಯಮಗಳನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ಒಬ್ಬೊಬ್ಬರು ಈ ವ್ರತವನ್ನು ಪ್ರತಿ ತಿಂಗಳು ಮಾಡ್ತಾರೆ, ಆದರೆ ಪ್ರತಿ ತಿಂಗಳು ಒಂದೇ ರೀತಿಯಾದಂಥ ವ್ರತವನ್ನು ಮಾಡ್ತಾರೆ. ಆದರೆ ಈ ಗಣಪತಿ ವ್ರತದ ಒಂದು ವಿಶೇಷತೆ ಏನಂತಂದರೆ 12 ತಿಂಗಳು ಹಾಗೂ 12 ಮಾಸಕ್ಕೆ ಅನುಗುಣವಾಗಿ ಪೂಜೆ, ನೈವೇದ್ಯ, ದಾನ ಎಲ್ಲವೂ ಸಹ ಬೇರೆ ಬೇರೆ ರೀತಿಯಾಗಿಯೇ ಇರುತ್ತೆ. ಮಂತ್ರಗಳು ಅಷ್ಟೇ ಸ್ನೇಹಿತರೆ. 12 ತಿಂಗಳಿಗೆ 12 ರೀತಿಯಾದಂಥ ಈ ಗಣಪತಿ ಪೂಜೆಯನ್ನು ಮಾಡ್ತಾರೆ. ಈಗ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಪುಷ್ಯ, ಮಾಘ, ಪಾಲ್ಗುಣ, ಅಧಿಕ ಮಾಸ ಬಂದರೆ ಮಾತ್ರ ಅಧಿಕ ಮಾಸಕ್ಕೆ ಯಾವ ರೀತಿ ದಾನ, ಯಾವ ರೀತಿ ಆದಂಥ ನೈವೇದ್ಯವನ್ನು ಅರ್ಪಿಸ್ಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಯಾಕಂತಂದರೆ 12 ತಿಂಗಳು ಒಂದೇ ರೀತಿಯಾದಂಥ ತಿಂಗಳು ಇರಲ್ಲ, ಒಂದೇ ರೀತಿಯಾದಂಥ ಮಾಸಗಳು ಇರಲ್ಲ. ಹಾಗಾಗಿ ಒಂದೊಂದು ರೀತಿಯ ಮಾಸಗಳಲ್ಲಿ ಮಾಡುವ ಈ ಸಂಕಷ್ಟ ಚತುರ್ಥಿಯ ವ್ರತಕ್ಕೆ ಒಂದೊಂದು ರೀತಿಯ ಫಲ ಸಿಗುತ್ತದೆ ಸ್ನೇಹಿತರೆ. ಅದು ಎಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಮೊದಲಿಗೆ ನಾನು ಈ ವ್ರತವನ್ನು ಆಚರಿಸಬೇಕಾದಾಗ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೊದಲಿಗೆ ಈ ವ್ರತವನ್ನು ಮಾಡಬೇಕಾದವರು ಪ್ರತಿ ಮಾಸದ ಮೊದಲ ಚತುರ್ಥಿ ದಿವಸ ಈ ವ್ರತವನ್ನು ಆಚರಿಸಬೇಕು. ಆ ದಿನ ಬೆಳಿಗ್ಗೆ ಬೇಗ ಎದ್ದು ಎಳ್ಳೆಣ್ಣೆಯನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಇನ್ನು ಎರಡನೇ ನಿಯಮ ಬಂದು ತಮ್ಮ ಶಕ್ತಿ ಅನುಸಾರ ಚಿನ್ನದ ಗಣಪತಿ, ಬೆಳ್ಳಿ ಗಣಪತಿ, ತಾಮ್ರದ ಗಣಪತಿ ಅಥವಾ ಮಣ್ಣಿನ ಗಣಪತಿ, ಈ 4ರಲ್ಲಿ ಒಂದು ಗಣಪತಿಯ ವಿಗ್ರಹವನ್ನು ತಂದು ತಮ್ಮ ಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡಬೇಕು. ಮತ್ತು ಚೈತ್ರ ಮಾಸದ ಮೊದಲಗೊಂಡು ವ್ರತವನ್ನು ಆಚರಿಸಿದರೆ ಸರ್ವೋತ್ತಮ ಫಲ ಸಿಗುತ್ತದೆ. ಸಂಜೆ ಸೂರ್ಯೋದಯ ಆಗುವವರೆಗೂ ಉಪವಾಸವನ್ನು ಮಾಡಬೇಕು. ನಂತರ ಶಕ್ತಿ ಅನುಸಾರ ಪೂಜೆಯನ್ನು ಮಾಡಿ ಉಪವಾಸ ಮಾಡಿ ಮಾರನೇ ದಿನ ಮತ್ತೆ ಪಾರಾಯಣವನ್ನು ಮಾಡಿ ನಂತರ ರಾತ್ರಿ ಅಂದರೆ ಅವತ್ತು ನಾವು ಉಪವಾಸವನ್ನು ಮಾಡಿ ಉಪ್ಪಿಲ್ಲದ ಮೊಸರನ್ನವನ್ನು ಮತ್ತು ಕಡುಬು, ಸಜ್ಜಿಗೆ ಈ ರೀತಿಯಾಗಿ ಊಟವನ್ನು ಮಾಡಬಹುದು. ಈ ವ್ರತವನ್ನು ಕನಿಷ್ಠ 1 ವರ್ಷನಾದರೂ ಮಾಡಿ ಆಮೇಲೆ ಉದ್ಯಾಪನೆಯನ್ನು ಮಾಡಬೇಕು. ಇನ್ನು ಮಹಾಗಣಪತಿಯನ್ನು ನಿತ್ಯ ಪೂಜೆಗಳಲ್ಲಿ ತುಳಸಿಯನ್ನು ಬಳಸೋದಿಲ್ಲ, ಆದರೆ ವಿಶೇಷವಾದ ವ್ರತ ಪೂಜೆಗಳಲ್ಲಿ ತುಳಸಿಯನ್ನು ತಪ್ಪದೆ ಉಪಯೋಗಿಸ್ಬೋದು. ಇನ್ನು ಈ ವ್ರತಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಗರಿಕೆ, ತುಂಬೆ ಹೂಗಳು ಮತ್ತು ಕೆಂಪು ದಾಸವಾಳ, ಕೆಂಪು ಗುಲಾಬಿ ಈ ಹೂಗಳು ನಮಗೆ ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಸಂಕಷ್ಟಹರ ಚತುರ್ಥಿಯ ಒಂದು ವಿಶೇಷ ಏನಂತಂದರೆ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದರೆ ಅದು ತುಂಬಾ ವಿಶೇಷ ಮತ್ತು ಅದನ್ನು ಅಂಗಾರಕ ಸಂಕಷ್ಟಿ ಅಂತಲೂ ಕರೀತಾರೆ. 12 ಸಂಕಷ್ಟಗಳನ್ನ ಮಾಡುವಂಥ ಫಲ ಈ ಮಂಗಳವಾರ ದಿವಸ ಒಂದು ದಿವಸ ನಾವು ಮಾಡಿದರೆ ಅಷ್ಟು ಫಲ ನಮಗೆ ಸಿಗುತ್ತದೆ. ಇನ್ನು ಈ ಪೂಜೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ನಾವು ಸಂಕಲ್ಪವನ್ನು ಮಾಡಿಕೊಳ್ಳೇಬೇಕು. ಈ ಒಂದು ನಿಯಮವನ್ನು ತಪ್ಪದೆ ಪಾಲಿಸಬೇಕಾಗುತ್ತೆ. ಸಂಕಲ್ಪ ಇಲ್ಲದಂಥ ಸೇವೆ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಸಂಕಲ್ಪವನ್ನು ಖಂಡಿತ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಪ್ರತಿ ಮಾಸದಲ್ಲೂ ಆಯಾ ತಿಂಗಳ ಕಥೆಯನ್ನು ಓದಬೇಕಾಗುತ್ತೆ. ಅಂದರೆ ಪ್ರತಿ ಮಾಸಕ್ಕೂ ಒಂದೊಂದು ರೀತಿಯಾದಂಥ ಕತೆ ಇರುತ್ತೆ. ಆ ಕತೆ ಬುಕ್ ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಸ್ನೇಹಿತರೆ. ಅದನ್ನು ತಂದು ನಾವು ಇಟ್ಕೊಂಡು ಆ ರೀತಿಯಾಗಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ. ಇನ್ನು ಪ್ರತಿ ತಿಂಗಳು ನಾವು ಸಂಕಷ್ಟಿಯನ್ನು ಮಾಡಿದ ನಂತರ ನಮ್ಮ ಶಕ್ತಿ ಅನುಸಾರ ದಾನವನ್ನು ಕೊಡಬೇಕಾಗುತ್ತೆ, ನೈವೇದ್ಯವನ್ನು ಮಾಡಬೇಕಾಗುತ್ತೆ.
ಪ್ರತಿ ತಿಂಗಳು ನೈವೇದ್ಯ ದಾನ ಯಾವ್ಯಾವ ರೀತಿಯಾಗಿ ಕೊಡಬೇಕು, ಯಾವ ತಿಂಗಳಿಗೆ ಯಾವ ದಾನ ಶ್ರೇಷ್ಠ, ಯಾವ ತಿಂಗಳಿಗೆ ಯಾವ ನೈವೇದ್ಯ ಶ್ರೇಷ್ಠ, ಅದನ್ನು ನಾನು ಒಂದು ಸ್ಕ್ರೀನ್ಶಾಟನ್ನು ಹಾಕ್ತೀನಿ ಸ್ನೇಹಿತರೆ. ಅದನ್ನು ನೋಡಿರಿ. ಎಲ್ಲ ಗಂಧಿಗೆ ಅಂಗಡಿಗಳಲ್ಲಿ ಸಂಕಷ್ಟಹರ ವ್ರತ ಕತೆ, ಪ್ರತಿ ಮಾಸದ ಪ್ರತ್ಯೇಕ ಕತೆಗಳೊಂದಿಗೆ ಅಂತ ಒಂದು ಬುಕ್ಸ್ ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ. ಆ ಬುಕ್ಕನ್ನು ತಂದಿಟ್ಕೊಂಡು ಪೂಜೆ ಮಾಡಿರಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ಒಳ್ಳೆ ಫಲಗಳು ಸಿಗುತ್ತೆ. ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಎಂಥದ್ದೇ ಸಮಸ್ಯೆ ಆದರೂ ಪರಿಹಾರ ಆಗುತ್ತೆ. ಈ ರೀತಿಯಾದಂಥ ಸಂಕಷ್ಟಹರ ವ್ರತ ಕತೆ ಬುಕ್ ಸಿಗುತ್ತೆ. ಪ್ರತಿ ಮಾಸದ ವ್ರತ ಕತೆಗಳ ಬುಕ್ ಅಂತ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆದಂಥ ನೈವೇದ್ಯ, ದಾನ, ಸ್ತೋತ್ರ ಎಲ್ಲವೂ ಅದರಲ್ಲಿ ತುಂಬಾ ವಿವರಣೆಯೊಂದಿಗೆ ಕೊಟ್ಟಿರ್ತಾರೆ. ಆ ಬುಕ್ಕನ್ನು ತಂದಿಟ್ಕೊಂಡು ಆ ಬುಕ್ಕಿನ ರೀತಿಯಲ್ಲಿ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಇದುವರೆಗೂ ನಾವು ಯಾವುದೇ ವ್ರತವನ್ನು ಮಾಡಿಲ್ಲ ಅನ್ನೋರು ಸಹ ಈ ಒಂದು ಸಂಕಷ್ಟಹರ ವ್ರತವನ್ನು ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ಕಳೀತವೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈ ವ್ರತವನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ.